ಆತ್ಮನಿರ್ಭರ ಮಾಡುವಂತಹ ದೆಸೆಯಲ್ಲಿ ಕರ್ನಾಟಕದಂತಹ ಸ್ವಾವಲಂಬಿ ರಾಜ್ಯಗಳ ಪಾತ್ರ ಅತ್ಯಂತ ಮಹತ್ವದ್ದು. ಅಂತಾರಾಜ್ಯಕ್ಕೆ ಈ ಬಾರಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಮ್ಮ ಟ್ಯಾಬ್ಲೋ ಈ ಬಾರಿ ಕಾಣಿಸ್ಕೊಳ್ಳೋದಿಲ್ಲ. ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ತಬ್ಧ ಚಿತ್ರ ಸಮರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪ್ರತಿ ವರ್ಷ ಕರ್ನಾಟಕದ ಟ್ಯಾಬ್ಲೋ ಇದ್ದೇ ಇರುತ್ತೆ. ಆದರೆ ಈ ವರ್ಷದ ಟ್ಯಾಬ್ಲೋಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದ್ದರಿಂದ ಈ ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗುವುದಿಲ್ಲ. ಅದ್ಭುತ ಟ್ಯಾಬ್ಲೋ ರೂಪಿಸಿದ್ದ ರಾಜ್ಯ ಸರ್ಕಾರ. ಕರ್ನಾಟಕವು ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರೂಪಿಸಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ತವ್ಯ ಪಥದಲ್ಲಿ ಸಾಗಬೇಕಾಗಿತ್ತು. ಆದರೆ ಇದೀಗ ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಯಾಕೆಂದರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಲು ಅವಕಾಶ ಸಿಕ್ಕಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ನಾಯಕರು ಏನಾದರೂ ಮಾಡಿ ನಮ್ಮ ಟ್ಯಾಬ್ಲೋ ಕರ್ತವ್ಯ ಪಥದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ್ಮನಿರ್ಭರ ಮಾಡುವಂತಹ ದೆಸೆಯಲ್ಲಿ ಕರ್ನಾಟಕದಂತಹ ಸ್ವಾವಲಂಬಿ ರಾಜ್ಯಗಳ ಪಾತ್ರ ಅತ್ಯಂತ ಮಹತ್ವದ್ದು. ಅಂತಾರಾಜ್ಯಕ್ಕೆ ಈ ಬಾರಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಮ್ಮ ಟ್ಯಾಬ್ಲೋ ಈ ಬಾರಿ ಕಾಣಿಸ್ಕೊಳ್ಳೋದಿಲ್ಲ. ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ತಬ್ಧ ಚಿತ್ರ ಸಮರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪ್ರತಿ ವರ್ಷ ಕರ್ನಾಟಕದ ಟ್ಯಾಬ್ಲೋ ಇದ್ದೇ ಇರುತ್ತೆ. ಆದರೆ ಈ ವರ್ಷದ ಟ್ಯಾಬ್ಲೋಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದ್ದರಿಂದ ಈ ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗುವುದಿಲ್ಲ. ಅದ್ಭುತ ಟ್ಯಾಬ್ಲೋ ರೂಪಿಸಿದ್ದ ರಾಜ್ಯ ಸರ್ಕಾರ. ಕರ್ನಾಟಕವು ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರೂಪಿಸಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ತವ್ಯ ಪಥದಲ್ಲಿ ಸಾಗಬೇಕಾಗಿತ್ತು. ಆದರೆ ಇದೀಗ ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಯಾಕೆಂದರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಲು ಅವಕಾಶ ಸಿಕ್ಕಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ನಾಯಕರು ಏನಾದರೂ ಮಾಡಿ ನಮ್ಮ ಟ್ಯಾಬ್ಲೋ ಕರ್ತವ್ಯ ಪಥದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ್ಮನಿರ್ಭರ ಮಾಡುವಂತಹ ದೆಸೆಯಲ್ಲಿ ಕರ್ನಾಟಕದಂತಹ ಸ್ವಾವಲಂಬಿ ರಾಜ್ಯಗಳ ಪಾತ್ರ ಅತ್ಯಂತ ಮಹತ್ವದ್ದು. ಅಂತಾರಾಜ್ಯಕ್ಕೆ ಈ ಬಾರಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಮ್ಮ ಟ್ಯಾಬ್ಲೋ ಈ ಬಾರಿ ಕಾಣಿಸ್ಕೊಳ್ಳೋದಿಲ್ಲ.
ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ತಬ್ಧ ಚಿತ್ರ ಸಮರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪ್ರತಿ ವರ್ಷ ಕರ್ನಾಟಕದ ಟ್ಯಾಬ್ಲೋ ಇದ್ದೇ ಇರುತ್ತೆ. ಆದರೆ ಈ ವರ್ಷದ ಟ್ಯಾಬ್ಲೋಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದ್ದರಿಂದ ಈ ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗೋದಿಲ್ಲ. ಅದ್ಭುತ ಟ್ಯಾಬ್ಲೋ ರೂಪಿಸಿದ್ದ ರಾಜ್ಯ ಸರ್ಕಾರ. ಕರ್ನಾಟಕವು ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರೂಪಿಸಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ತವ್ಯ ಪಥದಲ್ಲಿ ಸಾಗಬೇಕಾಗಿತ್ತು. ಆದರೆ ಇದೀಗ ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಯಾಕೆಂದರೆ ಎಲೆಕ್ಷನ್ ಇದೆ. ಕೇರಳದು ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಲು ಅವಕಾಶ ಸಿಕ್ಕಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ನಾಯಕರು ಏನಾದರೂ ಮಾಡಿ ನಮ್ಮ ಟ್ಯಾಬ್ಲೋ ಕರ್ತವ್ಯ ಪಥದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆತ್ಮನಿರ್ಭರ ಮಾಡುವಂತಹ ದೆಸೆಯಲ್ಲಿ ಕರ್ನಾಟಕದಂತಹ ಸ್ವಾವಲಂಬಿ ರಾಜ್ಯಗಳ ಪಾತ್ರ ಅತ್ಯಂತ ಮಹತ್ವದ್ದು. ಅಂತಾರಾಜ್ಯಕ್ಕೆ ಈ ಬಾರಿ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ನಮ್ಮ ಟ್ಯಾಬ್ಲೋ ಈ ಬಾರಿ ಕಾಣಿಸ್ಕೊಳ್ಳೋದಿಲ್ಲ. ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಕೊಡದ ಕೇಂದ್ರ. ರಾಜ್ಯ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸ್ತಬ್ಧ ಚಿತ್ರ ಸಮರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಪ್ರತಿ ವರ್ಷ ಕರ್ನಾಟಕದ ಟ್ಯಾಬ್ಲೋ ಇದ್ದೇ ಇರುತ್ತೆ. ಆದರೆ ಈ ವರ್ಷದ ಟ್ಯಾಬ್ಲೋಗೆ ಗೇಟ್ ಪಾಸ್ ಕೊಡಲಾಗಿದೆ. ಆದ್ದರಿಂದ ಈ ಬಾರಿ ದೆಹಲಿಯ ಕರ್ತವ್ಯ ಪಥದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಸಾಗೋದಿಲ್ಲ. ಅದ್ಭುತ ಟ್ಯಾಬ್ಲೋ ರೂಪಿಸಿದ್ದ ರಾಜ್ಯ ಸರ್ಕಾರ. ಕರ್ನಾಟಕವು ಈ ಬಾರಿ ಮಿಲೆಟ್ಸ್ ಟು ಮೈಕ್ರೋಚಿಪ್ ಟ್ಯಾಬ್ಲೋ ರೂಪಿಸಿತ್ತು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಕರ್ತವ್ಯ ಪಥದಲ್ಲಿ ಸಾಗಬೇಕಾಗಿತ್ತು. ಆದರೆ ಇದೀಗ ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಟ್ಯಾಬ್ಲೋ ಪ್ರದರ್ಶನ ಆಗುತ್ತೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕಿತ್ತಾಟ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಯಾಕೆಂದರೆ ಎಲೆಕ್ಷನ್ ಇದೆ. ಕೇರಳದು ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಷನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಕಳೆದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ ಕರ್ತವ್ಯ ಪಥದಲ್ಲಿ ಸಾಗಲು ಅವಕಾಶ ಸಿಕ್ಕಿತ್ತು. ಈ ಬಾರಿ ಕೂಡ ನಮ್ಮ ಕರ್ನಾಟಕದ ನಾಯಕರು ಏನಾದರೂ ಮಾಡಿ ನಮ್ಮ ಟ್ಯಾಬ್ಲೋ ಕರ್ತವ್ಯ ಪಥದಲ್ಲಿ ಸಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.